ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಇದೀಗ ಸ್ಟಾರ್ ವಾರ್ ಮುಗಿದಿದ್ದು ಇನ್ನೇನು ಫ್ಯಾನ್ಸ್ಗಳ ವಾರ್ ಎಂಬಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಪ್ಪು ಫ್ಯಾನ್ಸ್ಗಳ ವಿರುದ್ಧ ಸ್ಟಾರ್ ವಾರ್ ಶುರುವಾಗಿದೆ. ಹೌದು, ದರ್ಶನ್ ರವರು ಹುಬ್ಬಳ್ಳಿಯಲ್ಲಿ ಆಡಿಯೋ ರಿಲೀಸ್ ಈವೆಂಟ್ ಆದ ನಂತರ ಇದೀಗ ಫ್ಯಾನ್ಸ್ ವಾರ್ ತುಂಬಾನೇ ಆಗ್ತಾ ಇದೆ. ಹೊಸಪೇಟೆಯಲ್ಲಿ ದರ್ಶನ್ ಮೇಲೆ ಕಿಡಿಗೇಡಿಗಳು ಚಪ್ಪಲಿಯನ್ನು ಎಸೆಯುತ್ತಾರೆ. ಇದನ್ನು ದರ್ಶನ್ ಅಭಿಮಾನಿಗಳು ಈ ಒಂದು ಕೃತ್ಯ ನಡೆಸಿರುವುದು ಅಪ್ಪು ಫ್ಯಾನ್ಸ್ಗಳು ಎಂದು ಹೇಳುತ್ತಾರೆ. ಆದರೆ ಇದಕ್ಕೆ ಅಪ್ಪು ಫ್ಯಾನ್ಸ್ಗಳು ತಾವು ಮಾಡಿಲ್ಲ, ಅಪ್ಪುರವರ ಹೆಸರಿನಲ್ಲಿ ಈ ರೀತಿಯ ಕೃತ್ಯವನ್ನು ನಡೆಸಿದ್ದಾರೆ ಎಂದು ಹೇಳುತ್ತಾರೆ. ಇನ್ನು ದರ್ಶನ್ ಫ್ಯಾನ್ಸ್ಗಳು ಅಪ್ಪುರವರ ಬ್ಯಾನರ್ಗಳನ್ನು ಹರಿಯುವುದು ಹಾಗೂ ಅಪ್ಪು ಫ್ಯಾನ್ಸ್ಗಳು ದರ್ಶನ್ ರವರ ಬ್ಯಾನರ್ಗಳನ್ನು ಹರಿಯುವುದು, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪುರವರ ಬಗ್ಗೆ ಹಾಗೂ ರಾಜ್ ಫ್ಯಾಮಿಲಿಯ ಬಗ್ಗೆ ಟ್ರೋಲ್ಗಳನ್ನು ಮಾಡುತ್ತಿರುವುದು, ಇದಕ್ಕೆ ರೊಚ್ಚಿಗೆದ್ದ ಅಪ್ಪು ಫ್ಯಾನ್ಸ್ಗಳು ಹಾಗೂ ಶಿವಣ್ಣ ಫ್ಯಾನ್ಸ್ಗಳು ಹಾಗೂ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗಳ ಕೈಗೊಂಡಿವೆ. ಕನ್ನಡ ಫಿಲ್ಮ್ ಚೇಂಬರ್ನ ಬಳಿ ಪ್ರತಿಭಟನೆಗಳನ್ನು ಕೈಗೊಳ್ಳುತ್ತಿದ್ದ ದರ್ಶನ್ ಹಾಗೂ ದರ್ಶನ್ ಅಭಿಮಾನಿಗಳು ಕ್ಷಮೆಯಾಚಿಸಬೇಕು ಅಂತ ಪ್ರತಿಭಟನೆಗಳನ್ನು ಕೈಗೊಂಡಿದ್ದಾರೆ. ಇನ್ನು ದರ್ಶನ್ ಹಾಗೂ ಕ್ರಾಂತಿ ಚಿತ್ರತಂಡ ಕ್ರಾಂತಿ ಸಿನಿಮಾವನ್ನು ಜನವರಿ 26ರಂದು ರಿಲೀಸ್ ಮಾಡಬೇಕು ಅಂತ ಹೇಳುತ್ತಾರೆ. ಆದರೆ ಇದೀಗ ಅಪ್ಪು ಫ್ಯಾನ್ಸ್ಗಳು ಜನವರಿ 26ರಂದು ಸಿನಿಮಾಗಳನ್ನು ರಿಲೀಸ್ ಮಾಡಲು ಬಿಡುವುದಿಲ್ಲ ಹಾಗೂ ಆ ದಿನದಂದು ಕರ್ನಾಟಕ ಬಂದ್ ಮಾಡುವುದಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ. ಆದರೆ ಇದಕ್ಕೆ ದರ್ಶನ್ ಫ್ಯಾನ್ಸ್ಗಳು ಈಗ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ದರ್ಶನ್ ಸಿನಿಮಾಗಳನ್ನು ನಿಲ್ಲಿಸುವ ತಾಕತ್ತು ಯಾರಿಗೂ ಇಲ್ಲ, ತಾಕತ್ತಿದ್ದರೆ ಸಿನಿಮಾಗಳನ್ನು ನಿಲ್ಲಿಸಿ ತೋರಿಸಿ ಎಂದು ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಈಗ ಇದು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನು ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.